ಸಾಹೇಬ್ ಹಾಂ ಬೈ ಹೆಸರು ಡೀಟೇಲ್ಸ್ ಬೆಳಗಾವಿ ಜಿಲ್ಲೆ ನಂದಗಢ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಕಾಪೋಲಿ ವಿಲೇಜ್ ಗ್ರಾಮದಲ್ಲಿ ಇವತ್ತು ಒಂದು ಮರ್ಡರ್ ಆಯಿತು. ಇವತ್ತು ಮಂಡೇ ಒಂದು ಮರ್ಡರ್ ಆಯಿತು. ಈ ಹಿನ್ನೆಲೆಯಲ್ಲಿ ನೋಡುವಾಗ ಕಾಪೋಲಿ ವಿಲೇಜಲ್ಲಿ ಇರುವ ಕಿರಣ ಮತ್ತು ಅವಿನಾಶ, ಕಿರಣ ಎಂಬುವರ ಹೆಂಡತಿ, ಅವಿನಾಶ ಒಂದು 38 ವರ್ಷ ಇರೋರ ಗಂಡ, ಸುಮಾರು 2 ದಿವಸಗಳ ಹಿಂದೆ ಭಾನುವಾರ ಒಂದು ಹಸ್ಬೆಂಡ್ ವೈಫ್ ಮಧ್ಯದಲ್ಲಿ ಅಸಮಾಧಾನ ಆಗುತ್ತದೆ, ಗಲಾಟೆ ಆಗುತ್ತದೆ, ಹೊಡೀತಾರೆ. ಹೊಡೆದಾದ್ಮೇಲೆ ಮತ್ತು ಬಂದು ತಂದೆ ತಾಯಿ ಎಲ್ಲ ಸಮಾಧಾನ ಮಾಡಿ ನಿನ್ನೆ ಸಾಯಂಕಾಲ ಸಮಾಧಾನ ಮಾಡಿ ಹೋಗಿರ್ತಾರೆ. ಸೊ ಸಮಾಧಾನ ಆದಮೇಲೆ ರಾತ್ರಿ 12 ಗಂಟೆ ಸಮಯದಲ್ಲಿ ಈ ಅವಿನಾಶ ತನ್ನ ಹೆಂಡತಿಯನ್ನು ಹೊಡೀತಾನೆ. ಒಂದು ಕಟ್ಟಿಗೆ ತೊಗೊಂಡು ಹೊಡೆಯುವ ಸಂದರ್ಭದಲ್ಲಿ ತುಂಬ ಇಂಟರ್ನಲ್ ಇಂಜುರೀಸು ಮತ್ತು ಸ್ವಲ್ಪ ವಿಸಿಬಲ್ ಇಂಜುರಿ ಕೂಡ ಕಾಣ್ತಾ ಇದೆ. ಅನ್ಕಾನ್ಷಿಯಸ್ ಆಗಿ ಬಿದ್ದಿರ್ತಾಳೆ. ಬಿದ್ದಿರುವ ಸಂದರ್ಭದಲ್ಲಿ ಹಾಸ್ಪಿಟಲ್ಗೆ, ಅಲ್ಲಿ ಆಶೀರ್ವಾದ ಹಾಸ್ಪಿಟಲ್ ಬೈಲಹೊಂಗಲಲ್ಲಿ ಇರುವ ಆಶೀರ್ವಾದ ಹಾಸ್ಪಿಟಲ್ಗೆ ತೊಗೊಂಡು ಹೋಗೋ ಸಂದರ್ಭದಲ್ಲಿ ಎರ್ಲಿ ಮಾರ್ನಿಂಗಲ್ಲಿ ಡೆತ್ ಆಗಿರೋದು ಕಂಡು ಬಂದಿರ್ತದೆ. ಅಲ್ಲಿಂದ ತಕ್ಷಣ ಹಾರ್ಟ್ ಅಟ್ಯಾಕ್ ಅಂದರೆ ಹೇಳಿಬಿಟ್ಟು ಬಾಡಿಯನ್ನು ತೊಗೊಂಡು ಬಂದಿರ್ತಾನೆ. ಬಟ್ ನಮಗೆ ಲೋಕಲ್ ಸ್ಥಳೀಯವರು ಬಂದು ಇದು ಹೊಡೆದಾಟದಿಂದ ಆಗಿರೋದು, ಹೆಂಡತಿಯನ್ನು ತೀರಾ ಹೊಡೆದಿರೋದ್ರಿಂದ ಇದು ಒಂದು ಮರ್ಡರ್ ಆಗಿದೆ ಅಂದರೆ ಹೇಳಿ ನಮಗೆ ERS ಮೂಲಕ ಕಂಪ್ಲೇಂಟ್ ಬಂದಿರ್ತದೆ. ಆ ಕಂಪ್ಲೇಂಟನ್ನು ಸ್ವೀಕರಿಸಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡುವಾಗ ಇದು ಹೊಡೆದಿರೋದಂದರೆ ಇವರು ಡೆತ್ ಆಗಿರೋದು ಕಂಡು ಬಂದಿರ್ತದೆ. ಅದನ್ನು FIR ದಾಖಲು ಮಾಡಿ ಈಗ ತನಿಖೆ ಮುಂದುವರಿತಾ ಇದ್ವಿ. ಈಗ ಡೆತ್ ಆಗಿರುವ ಈ ಅಕ್ಕಿಗೆ ಕಿರಣ ಎಂಬುವರಕ್ಕೆ ಒಂದು 2 ಮಕ್ಕಳು, 9 ವಯಸ್ಸಿರುವ ಒಂದು ಮಗನು ಮತ್ತು ಒಂದು ಮಗಳು ಇದ್ದಾರೆ. ಸೊ ಈಗ ಗಂಡ ಹೆಂಡತಿ ಇರುವವರ ಮಧ್ಯದಲ್ಲಿ ಒಂದು ಅಸಮಾಧಾನದಿಂದ ಇವತ್ತು ಒಂದು ಮರ್ಡರ್ ಆಗಿರೋದು ಕಂಡು ಬಂದಿದೆ. ಕಿರಾಣ ಅಂಗಡಿ ಇಟ್ಕೊಂಡಿದ್ದಾರೆ ಅಕ್ಯೂಸ್ರು. ಗಂಡ ಹೆಂಡತಿ ಕಿರಾಣ ಅಂಗಡಿ ನಡೆಸ್ತಾ ಇದ್ದಾರೆ ಕಾಪೋಲಿ ವಿಲೇಜಲ್ಲಿ. ಸೊ ಒಂದು ಅಸಮಾಧಾನ, ಒಂದು ಮನೆಯಲ್ಲಿ ಆಗಿರೋ ಒಂದು ಸಣ್ಣ ಗಲಾಟೆ ಮುಂದುವರೆದು ಇವತ್ತು ಡೆತ್ ಆಗಿದೆ. ಹೌಸ್ ವೈಫ್ ಅಂದರೆ ಪ್ರೇಮ ಅನ್ಕಾನ್ಷಿಯಸ್ ಆಗಿ ಈಗ ಫಸ್ಟು ಹೊಡೆದಾಟ ಆಗುತ್ತದೆ. 2 ದಿವಸ ಹಿಂದೆ ಸಂಡೇನೇ ಫಸ್ಟ್ ಹೊಡೆದಾಟ ಆಗುತ್ತದೆ. ಆದಮೇಲೆ ತಂದೆ ತಾಯಿ ಬರ್ತಾರೆ. ತಂದೆ ತಾಯಿ ಬಂದು ಹುಡುಗಿನ ತಂದೆ ತಾಯಿ ಬಂದು ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡಿ ಆದಮೇಲೆ ಎಲ್ಲ ಸರಿ ಇರ್ತಾರೆ ಅಂದರೆ ಅವರು ವಾಪಸ್ ಹೋಗಿರ್ತಾರೆ. ಇವನು ರಾತ್ರಿ 12 ಗಂಟೆಗೆ ಮತ್ತು ಹೊಡೆಯೋಕ್ಕೆ ಶುರು ಮಾಡೋ ಸಂದರ್ಭದಲ್ಲಿ ಅನ್ಕಾನ್ಷಿಯಸ್ ಆಗಿ ಇನಿಷಿಯಲಿ ಬಿದ್ದಿರೋದಾಗಿ ಹೇಳ್ತಾ ಇದ್ದಾನೆ. ಸೊ ಅನ್ಕಾನ್ಷಿಯಸ್ ಆಗಿ ಬಿದ್ದಿರೋನ ಕರ್ಕೊಂಡು ಹೋಗುವಾಗ ಇಲ್ಲ ಡೆತ್ ಆಗಿದ್ದಾರೆ ಅಂದರೆ ಹಾಸ್ಪಿಟಲಲ್ಲಿ ವಾಪಸ್ ಕಳಿಸಿದ್ದಾರೆ. ಸೊ ಇವನು ತಪ್ಪಿಸ್ಕೊಳ್ಳೋದಕ್ಕೆ, ಇವನು ಹೊಡೆದಿರೋದಂದ್ರೆ ಇವನು ಡೆತ್ ಆಗಿದ್ದಾಳೆ ಅಂದರೆ ಹೇಳುವಾಗ ಇವನ ಮೇಲ್ಗಡೆ ಕೇಸ್ ಬರ್ತಂದ್ರೆ ಅಂದ್ಕೊಂಡು ಊರಿನವ್ರಿಗೆ ಇಲ್ಲ ಹಾರ್ಟ್ ಅಟ್ಯಾಕಲ್ಲಿ ನನ್ನ ಹೆಂಡತಿ ಡೆತ್ ಆಗಿದ್ದಾರೆ ಅಂದರೆ ಹೇಳಿದ್ದಾನೆ. ಆದರೆ ಕೂಡ ಸುತ್ತಮುತ್ತ ಸ್ಥಳೀಯರು ನಮಗೆ ಮಾಹಿತಿ ಕೊಟ್ಟು ಇದು ಹೊಡೆದಾಟದಿಂದ ಆಗಿರುವ ಡೆತ್ ಅಂದರೆ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಕೇಸ್ ದಾಖಲು ಮಾಡಿದ್ದೀವಿ, ಮರ್ಡರ್ ಕೇಸ್ ದಾಖಲು ಮಾಡಿದ್ದೀವಿ. ಅರೆಸ್ಟ್ ಆಗಿದ್ದಾರೆ ಅಕ್ಯೂಸ್ಡ್.